ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಅಯ್ಯಪ್ಪನ ಭಕ್ತರಲ್ಲಿ ಕೌತುಕ, ಬಹಳಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ. ಅಯ್ಯಪ್ಪನ ಕ್ಷೇತ್ರ ಶಬರಿಮಲೆಯಲ್ಲಿ ಸಂಜೆ ಮಕರ ಜ್ಯೋತಿಯ ದರ್ಶನವಾಗುತ್ತೆ. ಧರ್ಮಶಾಸ್ತ್ರನ ದರ್ಶನಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಬಹಳಷ್ಟು ಕಾತುರರಾಗಿದ್ದಾರೆ. ಮಕರ ಜ್ಯೋತಿ ದರ್ಶನಕ್ಕೆ ಅಯ್ಯಪ್ಪ ದೇಗುಲದಲ್ಲಿ ಸಕಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮಹಾಮಂಗಳಾರತಿ ನಂತರ 3 ಬಾರಿ ಈ ಜ್ಯೋತಿಯ ದರ್ಶನವಾಗುತ್ತೆ. ಸಾಯಂಕಾಲ ಮಹಾಮಂಗಳಾರತಿಯನ್ನ ಮಾಡಿದ ನಂತರ 3 ಬಾರಿ ಜ್ಯೋತಿಯ ದರ್ಶನವಾಗುತ್ತೆ. ಹರಿಹರ ಸುತನ ಸನ್ನಿಧಿ ಶಬರಿಮಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಆಗಮಿಸಿದೆ. ಇನ್ನು ಮಕರ ಸಂಕ್ರಾಂತಿಯ ದಿನದಂದು ಈ ಒಂದು ಜ್ಯೋತಿಯನ್ನ, ದಿವ್ಯ ಜ್ಯೋತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಪುಣ್ಯ ಸ್ನಾನ ಮಾಡಿ ಅಯ್ಯಪ್ಪನ ದರ್ಶನವನ್ನ ಪಡೆದುಕೊಂಡು ಅದೇ ರೀತಿಯಾಗಿ ಮಕರ ಜ್ಯೋತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಸಾಯಂಕಾಲ ಮಹಾಮಂಗಳಾರತಿ ನಂತರ ಒಟ್ಟು 3 ಬಾರಿ ಈ ಜ್ಯೋತಿಯ ದರ್ಶನವಾಗುತ್ತೆ. ಮಕರ ಜ್ಯೋತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಭಕ್ತರು ಕೌತುಕದಿಂದ ಕಾಯ್ತಿದ್ದಾರೆ. ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ.